ಬುದ್ಧ ನನ್ನ ಬದುಕಿಗೆ ಎಲ್ಲವನ್ನ ಬೇರೆ ಒಂದು ದೃಷ್ಟಿಕೋನದಲ್ಲಿ ನೋಡುವಂತಹ ಜ್ಞಾನ ಕೊಟ್ಟವನು ಬುದ್ಧ. ಅದಕ್ಕೆ ನನ್ನ ಪಾಲಿನ ಬ್ರಹ್ಮ ಅಂತ ಕರೆದೆ. ನಿಜವಾಗ್ಲೂ ನಾನೇನಾದರೂ ಬುದ್ಧನ ಬಗ್ಗೆ ತಿಳ್ಕೊಂಡಿಲ್ಲ ಅಂದರೆ, ನಮ್ಮ ಅಪ್ಪ ಅಮ್ಮ ಅಂತೂ ಖಂಡಿತವಾಗ್ಲೂ ಕತೆಗಳು ಹೇಳೋರು, ಆದರೆ ಬುದ್ಧನ ಬಗ್ಗೆ ಅಷ್ಟು ಗೊತ್ತಿಲ್ಲ. ಆವಾಗ ಈಗಿರೋಷ್ಟು ಮಾಧ್ಯಮಗಳು ಅಥವಾ ಮಾಹಿತಿಗಳು ಬಹಳ ಸುಲಭವಾಗಿ ಸಿಗ್ತಾ ಇರಲಿಲ್ಲ. ತುಂಬ ಕಷ್ಟ, ಪೇಪರ್ ಮೂಲಕ ಅಥವಾ ಪುಸ್ತಕದ ಮೂಲಕ ಅಥವಾ ಯಾರಾದರೂ ಶಾಲಾ ಕಾಲೇಜುಗಳಲ್ಲಿ ಗುರುಗಳ ಮೂಲಕ ಮಾತ್ರ ಸಿಗೋದೇ ಹೊರತು ಬೇರೆ ರೂಪದಲ್ಲಿ ಸಿಗ್ತಾ ಇರಲಿಲ್ಲ. ಬುದ್ಧ ಅಂದರೆ ಯಾರು ಅಂತ ಎಲ್ಲರಿಗೂ ಗೊತ್ತು, ಪಾಠದಲ್ಲಿದೆ, ಕಾಲೇಜಲ್ಲಿದೆ, ಶಾಲಾ ಕಾಲೇಜುಗಳಲ್ಲಿ. ಆದರೆ ಸಂಪೂರ್ಣವಾಗಿ ಬುದ್ಧನ ಚಿತ್ರ ನಾವು ಕೇವಲ ಒಂದು ಆರೆಂಜ್ ಕಲರ್ ಬಟ್ಟೆ, ಕಾವಿ ಬಟ್ಟೆ, ಮೇಲ್ಗಡೆ ಒಂದು ತಲೆ ಮೇಲೆ ಗಂಟು, ಈ ರೀತಿ ಮಾತ್ರ ನೋಡಿದ್ದುಂಟು. ಬುದ್ಧ ಹೇಗಿದ್ದಾನೆ ಅಂತ ಒರಿಜಿನಲ್ ಆಗಿ ಯಾರಿಗೂ ಗೊತ್ತಿಲ್ಲ, ಅದೆಲ್ಲ ಕಲ್ಪನೆ. ಇಲ್ಲೊಂದು ಗಂಟು ಹಾಕ್ಕೊಂಡಿರ್ತಾನೆ, ಗುಂಗುರು ಗುಂಗುರು ಕೂದಲಿರುತ್ತೆ. ಒಬ್ಬ ಕಲಾವಿದ ಅತ್ಯದ್ಭುತವಾಗಿ ಡೆಕೋರೇಟಿವ್ ಫೋಮ್ ಅಂತ ಕರೀತಾರೆ. ಅಂದರೆ ಒಂದು ಚಿತ್ರವನ್ನು ಸುಂದರಮಯವಾಗಿ ಜೋಡಿಸುವಂಥದ್ದು ಕಲೆ, ಅದಕ್ಕೆ ಡೆಕೋರೇಟಿವ್ ಫೋಮ್ ಅಂತ. ಆ ಡೆಕೋರೇಟಿವ್ ಆಗಿ ಬುದ್ಧನನ್ನು ನೋಡಿ ನನ್ನ ಹಿಂದೆ ಇದೆ ತಲೆ ಮೇಲೆ. ಸೊ ನನ್ನ ಬುದ್ಧ ಫೇವ್ರೇಟ್. ನಮ್ಮ ಮನೆಯಲ್ಲಿ ಒಂದು 10-15 ಸ್ಟ್ಯಾಚುಗಳಿರಬಹುದು. ಎಲ್ಲಿ ನೋಡಿದ್ರೂ ಬುದ್ಧ ಇರ್ತದೆ. ಬುದ್ಧ ಕಂಡ್ರೆ ನನಗೆ ಬಹಳ ಇಷ್ಟ. ಈ ಬುದ್ಧನನ್ನು, ಅವನ ಸತ್ವವನ್ನು, ಅವನ ಆಚಾರ ವಿಚಾರಗಳನ್ನು ತಿಳ್ಕೊಳ್ತಾ ನಿಜವಾಗ್ಲೂ ನನ್ನ ಬದುಕಿಗೆ, ಅಂದರೆ ನನ್ನ ಒಂದು ದೃಷ್ಟಿಕೋನ, ಬದುಕನ್ನು ನೋಡುವಂತಹ ದೃಷ್ಟಿಕೋನ, ನನ್ನನ್ನು ನಾನು ಅರಿಯುವಂತಹ ದೃಷ್ಟಿಕೋನ, ಜನಗಳ ಸಂಪರ್ಕ ಹೇಗಿರಬೇಕು, ಅಂದರೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ತಿಳಿಸ್ಕೊಟ್ಟಂತಹ ದೃಷ್ಟಿಕೋನ, ನಿಜವಾಗಲೂ ಬದುಕನ್ನು ಇನ್ನೊಂದು ಆಯಾಮದಲ್ಲಿ ನೋಡಬಹುದು ನಾವು ಅನ್ನೋದು ನನಗೆ ಬುದ್ಧನಿಂದ ತಿಳಿತು. ಆದ್ದರಿಂದ ಬುದ್ಧ ನನ್ನ ಪಾಲಿನ ಬ್ರಹ್ಮ ಅಂತ ನಾನು ಊಹಿಸ್ತೀನಿ. ಬುದ್ಧನ ಬಗ್ಗೆ ಕೆಲವೊಂದು ವಿಚಾರಗಳನ್ನು, ನಿಮ್ಗೆ ಆಲ್ರೆಡಿ ಎಲ್ಲ ಕತೆಗಳೆಲ್ಲ ಗೊತ್ತಿದೆ, ಆದರೂ ಜನರಲ್ ನಾಲೆಡ್ಜ್ ಆದರೂ ಕೆಲವ್ರಿಗೆ ಇರಲಿ ಅಂತೇಳಿ ಬುದ್ಧನ ಬಾಲ್ಯದ ಹೆಸರು ಸಿದ್ಧಾರ್ಥ ಅಂತ. ಆತ ರಾಜನ ಮಗ, ಮಹಾರಾಜರು. ಆತ ಹುಟ್ಟಿ 7 ತಿಂಗಳಿಗೆ ಅವರ ತಾಯಿ ಸತ್ತೋಗ್ತಾರೆ. ಆ ತಂದೆನೇ ಅವನನ್ನು ಸಾಕ್ತಾರೆ. ಆದರೆ ಆ ಜ್ಯೋತಿಷ್ಯರು ಯಾರೋ ಅವನ ಜಾತಕವನ್ನು ನೋಡ್ತಾರೆ. ಇವನು ನಿಜವಾಗ್ಲೂ ಇವನಿಗೇನಾದರೂ ದುಃಖ ಅನ್ನೋದು ಗೊತ್ತಾದರೆ ಇವನು ಮನೆ ಬಿಟ್ಟು ಹೋಗ್ಬಿಡ್ತಾನೆ, ಅಂದರೆ ಸನ್ಯಾಸಿ ಆಗ್ಬಿಡ್ತಾನೆ, ಖಂಡಿತವಾಗ್ಲೂ ರಾಜ್ಯಭಾರ ಮಾಡಲ್ಲ. ಅದಕ್ಕೆ ಇವನಿಗೆ ದುಃಖವನ್ನು ನೋಡದೇ ಇರೋ ರೀತಿ ಇವನಿಗೆ ಕಾಪಾಡಿ ಅಂತ ಹೇಳ್ತಾರೆ. ಅವನಿಗೆ ಎಲ್ಲ ಎಂಗೇಜ್, ಅಂದರೆ ಮನೆ ತುಂಬ ಯುವಕರೇ ಇರ್ತಾರೆ, ಯುವತಿಯರೇ ಇರ್ತಾರೆ, ಯಾರು ಕಾಯಿಲೆ ಬಿದ್ದಂಥ ವ್ಯಕ್ತಿಗಳು, ವಯಸ್ಸಾದಂಥ ವ್ಯಕ್ತಿಗಳು ಅವನ ಸುತ್ತಮುತ್ತ ಕಣ್ಗೂ ಕಾಣಿಸಲ್ಲ. ಆ ರೀತಿ ಅವನಿಗೆ ಪ್ರೊಟೆಕ್ಷನ್ ಮಾಡಿಬಿಡ್ತಾನೆ. ಏನಾದರೂ ನೇಚರ್ಗೆ ಹೋದರೆ ದಾರಿಲಿ ಮುಂಚೆನೇ ಅನೌನ್ಸ್ ಮಾಡಿಬಿಡ್ತಾನೆ, ಯಾರು ವಯಸ್ಸಾದವರು, ರೋಗಿಗಳು ಇವರೆಲ್ಲ ಯಾರು ಬರಬಾರ್ದು ಅಂತ. ಸೊ ಹಂಗಾಗಿ ಕಾಡು ಮೇಡು ಬೆಟ್ಟ ಗುಡ್ಡ ಎಲ್ಲ ಬೇಟೆಯಾಡೋದಕ್ಕೆ ಹೋಗಿ ಸುತ್ಕೊಂಡ್ಬರ್ತಾನೆ. ಮದುವೆ ಆಗುತ್ತೆ. ಆಗಿನ ಕಾಲದಲ್ಲೆಲ್ಲ 16 ವರ್ಷಕ್ಕೆ ಮದುವೆ ಆಗಿದೆ. ಅವಳ ಹೆಸರು ಯಶೋಧ ಅಂತ, ಹೆಂಡತಿ ಹೆಸರು. ಒಂದು ಮಗು ಕೂಡ ಆಗುತ್ತೆ. ಇವನಿಗೆ ಎಲ್ಲವೂ ಸೌಕರ್ಯಗಳು ಸಿಕ್ಕಿ ಒಂದು ದಿವಸ ಇದು ಯಾಕೋ ನನಗೆ ಇದು ಸರಿ ಹೊಂದುತ್ತಾ ಇಲ್ಲ, ನಾನು ಇನ್ನೂ ಬದುಕನ್ನು ಸುತ್ತಬೇಕು, ತೃಪ್ತಿ ಇರಲ್ಲ. ನಿಮಗೆ ಎಲ್ಲವೂ ಬೇಕಿದ್ದೆಲ್ಲವೂ ಸಿಕ್ಕಿಬಿಟ್ರೆ ಒಳಗಡೆ ಏನೋ ದುಃಖ ಕಾಡ್ತಾ ಇರುತ್ತೆ, ಖಂಡಿತವಾಗ್ಲೂ ತೃಪ್ತಿ ಇರಲ್ಲ. ಈ ಬುದ್ಧನ ಕಥೆಯಲ್ಲೇ ನೀವು ಜೀವನದ ಸಾರ ಅಡಗಿದೆ, ಅಂದರೆ ಬ್ರಹ್ಮ ರಹಸ್ಯ ಅಂತಾರೆ. ಅದನ್ನು ನೋಡುವಂಥ ದೃಷ್ಟಿಕೋನ, ಅಂತರ್ದೃಷ್ಟಿಯಿಂದ ನೋಡಿದ್ರೆ ನಿಮಗೆ ಇಲ್ಲೇ ಉತ್ತರ ಸಿಕ್ಬಿಡುತ್ತೆ ಜೀವನ ಅಂದ್ರೆ ಏನು ಅಂತ. ಬೇಕಾಗಿರೋ ಎಲ್ಲ ಸೌಲಭ್ಯಗಳು, ಸೌಕರ್ಯಗಳು ನಿಮಗೇನಾದರೂ ಸಿಕ್ಕಿದ್ರೆ ಖಂಡಿತವಾಗ್ಲೂ ನೀವು ದುಃಖಿತರಾಗ್ತೀರ. ನಿಮಗೆ ಅದು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಸಂಪೂರ್ಣವಾಗಿ ಮನುಷ್ಯನಿಗೆ ಎಲ್ಲ ರೀತಿಯ ಮಜಲುಗಳು, ಎಲ್ಲ ಆಯಾಮಗಳು, ಎಲ್ಲ ಸ್ತರಗಳಲ್ಲಿ ನೋವು, ದುಃಖ. ಈ ಆ್ಯಕ್ಟಿಂಗ್ ಕೋರ್ಸ್ ಮಾಡಬೇಕಾದ್ರೆ ನವರಸಗಳು ಅಂತ ಹೇಳ್ಕೊಡ್ತಾರೆ, ಅಥವಾ ಭರತನಾಟ್ಯದಲ್ಲಿ ನವರಸಗಳನ್ನು ನಾವು ಪ್ರದರ್ಶನ ಮಾಡಬೇಕು. ಮನುಷ್ಯ ಅಂತ ಹುಟ್ಟಿದ ಮೇಲೆ ಈ ನವರಸಗಳು ಬಂದೇ ಬರ್ತವೆ. ಅದೇ ರೀತಿ ಕಷ್ಟಗಳು, ಸಮಸ್ಯೆಗಳು, ತೊಂದರೆಗಳು, ಅಡೆತಡೆಗಳು, ಕುಂದುಕೊರತೆಗಳು, ಇದು ಸಹಜ ಕ್ರಿಯೆ. ಇದನ್ನು ನಾವು ತಪ್ಪಿಸ್ಕೊಂಡು ಬದುಕೋದಕ್ಕೆ ಸಾಧ್ಯವೇ ಇಲ್ಲ. ಅಕಸ್ಮಾತ್ ಸಿದ್ಧಾರ್ಥನ ಥರ, ಅಂದರೆ ಬುದ್ಧನ ಥರ ಏನಾದರೂ ಎಲ್ಲ ಸೌಕರ್ಯಗಳು ಸಿಕ್ಕಿದ್ರೂ ಕೂಡ ನಿಮಗೇನೋ ಒಂದು ಹತಾಶೆ ಭಾವ, ನಿರಾಶೆ ಭಾವ, ನಿಮ್ಮ ಒಳಗಡೆ ಏನೋ ಒಂದು ಒಂಟಿತನ, ಅದು ನಿಮ್ಮನ್ನು ಕಾಡ್ತಾ ಇರ್ತದೆ ಯಾವಾಗಲೂ.
ಏನೋ ಇದೆ, ಆದರೆ ಇವರೆಲ್ಲ ನನ್ನಿಂದ ಮುಚ್ಚಿಡ್ತಾವ್ರೆ ಅಂತೇಳಿ ಆ ಮುಚ್ಚಿಡೋದನ್ನು ಬೇಡ ಅಂತೇಳಿ ಅವನಲ್ಲಿಂದ ಒಂದು ದಿವಸ ಹೊರಗಡೆ ಹೋಗ್ತಾನೆ. ಹೊರಗಡೆ ಹೋಗೋದಕ್ಕೆ ಕಾರಣ ಏನು ಅಂದರೆ, ಸೈನಿಕನ ಜೊತೆ ಎಲ್ಲೋ ಊರು ಸುತ್ತಕ್ಕೆ ಹೋಗಿರ್ತಾನೆ. ಆ ಊರಿನವ್ರು ಮಾತ್ರ ಎಲ್ಲಿ ರೌಂಡ್ ಹೊಡಿತಾರೆ ಅಲ್ಲಿ ಮಾತ್ರ ಹೇಳಿರ್ತಾರೆ ಯಾರು ವಯಸ್ಸಾದವ್ರು ಬರಬಾರ್ದು ಅಂತ. ಅವತ್ತೇನು ಮಾಡ್ತಾನೆ ಬುದ್ಧ, ಬೇರೆ ದಿಕ್ಕಿಗೆ ನಡಿ, ಬೇರೆ ಊರಿಗೆ ನಡಿ ಅಂತ. ಆದರೆ ಅವನು ಸಾರಥಿ ಕೇಳಲ್ಲ, ಇಲ್ಲ ರಾಜರು ಹೇಳಿದ್ದಾರೆ ಬರೀ ಇದೆ, ನಾನು ಹೇಳ್ತಾ ಇದ್ದೀನಿ ಯುವರಾಜ ನಡಿ, ಈಗ ನಾನು ರಾಜ, ನಮ್ಮ ಅಪ್ಪ ಅಲ್ಲ, ನಡಿ ಹಿಂಗೆ ಅನ್ಸೆ ಅಂತ ಅಂದು ಹೋದಾಗ ಅವಾಗ ಮೊದಲನೇ ಸಾಲಿ ಅವನಿಗೆ ವಯಸ್ಸಾದ ಒಬ್ಬ ಮುದುಕಿ ಕಾಣಿಸ್ತಾರೆ, ಮುದುಕ. ಅದಾದಮೇಲೆ ಒಂದು ಶವ ನೋಡ್ತಾನೆ, ಏನದು ಅಂತ ಕೇಳ್ತಾನೆ. ಶವ ನೋಡಿದಾಗ ಅವನಿಗೆ ಎಲ್ಲರೂ ಹುಟ್ಟಿದಂಥ ಮನುಷ್ಯರು ಸಾಯ್ತಾರೆ ಅಂತ ಗೊತ್ತಾಗುತ್ತೆ. ಕೆಮ್ಮಿ ವಾಮಿಟ್ ಮಾಡ್ತಾ ಇರ್ತಾನೆ, ಫುಲ್ಲು ರೋಗ, ಅವನ ಕೈಯಲ್ಲಿ ಶಕ್ತಿನೇ ಇರಲ್ಲ, ನಿಶಕ್ತಿ ಆದಂತಹ ಮನುಷ್ಯ. ಆದರೆ ವಯಸ್ಸಾಗಿರೋನಲ್ಲ, ಮಧ್ಯ ವಯಸ್ಕ. ಏನದು, ಅವನು ಯಾಕೆ ಹಂಗೆ ಮಾಡ್ತಾ ಇದ್ದಾನೆ ಅಂತಂದರೆ, ಅವನು ರೋಗಿ ಅಂತ. ರೋಗಿ ಅಂದರೆ ಏನು ಅವನು ಗೊತ್ತೇ ಇಲ್ಲ, ಹುಟ್ಟದಾಗ್ಲಿಂದ ಕೇಳೇ ಇಲ್ಲ, ಮುದುಕಿ ಅನ್ನೋ ವರ್ಡ್ ಕೇಳಿಲ್ಲ, ರೋಗಸ್ಥರು ಅನ್ನೋ ವರ್ಡ್ ಕೇಳಿಲ್ಲ, ಸಾವು ಅನ್ನೋದು ವರ್ಡ್ ಕೇಳೇ ಇಲ್ಲ. ಅವನಿಗೆ ಆ ರೀತಿ ಇರುವಂತಹ ಪುಸ್ತಕಗಳು, ಅಕ್ಷರಗಳು ಏನನ್ನೂ ತೋರಿಸೇ ಇಲ್ಲ. ಅವನು ಹೆಂಗೆ ಬೆಳೆದು ಬಿಟ್ಟಿದ್ದಾನೆ ಅಂದರೆ, ಎಲ್ಲರೂ ಯುವಕರಾಗೇ ಇರ್ತೀರಿ, ಬಾಲ್ಯ ಯೌವನ ಮುಪ್ಪು ಅನ್ನೋದು ಗೊತ್ತೇ ಇಲ್ಲ. ಯಾವಾಗ ಇದನ್ನೆಲ್ಲ ನೋಡ್ತಾನೆ, ಅವನಿಗೆ ಚಿಂತೆ ಇನ್ನೂ ಆಳವಾಗಿ ಗಾಢವಾಗಿ ಅದ್ರ ಬಗ್ಗೆ ಚಿಂತನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದಾದ ನಂತರ 29ನೇ ವಯಸ್ಸಿನಲ್ಲಿ ಮನೆ ಬಿಟ್ಬಿಟ್ಟು ಹೋಗ್ಬಿಡ್ತಾನೆ. ಅಂದರೆ ಇದು ನನಗೆ ಬೇಡ, ನಾನೇನೋ ಹುಡುಕ್ಬೇಕು, ಸತ್ಯವನ್ನು ಹುಡುಕ್ಬೇಕು, ನನಗೆ ಜ್ಞಾನ ಬೇಕು, ಇವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು, ಯಾಕೆ ಮನುಷ್ಯ ಸಾಯ್ತಾನೆ, ಯಾಕೆ ಮನುಷ್ಯನಿಗೆ ವಯಸ್ಸಾಗುತ್ತೆ, ಯಾಕೆ ಮನುಷ್ಯ ರೋಗಸ್ಥನಾಗ್ತಾನೆ, ಯಾಕೆ ಈ ರೀತಿ ಎಲ್ಲ ಅಂತೇಳಿ ಮನೇಲಿ ಅಪ್ಪನ್ನು ಕೇಳ್ತಾನೆ, ಎಲ್ಲರನ್ನೂ ಕೇಳ್ತಾನೆ. ಬಟ್ ಅವ್ರು ಯಾರು ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋದಿಲ್ಲ. ಅವನೇನು ಮಾಡ್ತಾನೆ, ಮನೆ ಬಿಟ್ಬಿಟ್ಟು ಓಡ್ಬಿಡ್ತಾನೆ. ಅಂದರೆ ನಾನು ಇದನ್ನು ಹುಡುಕಾಟ ಮಾಡಲೇಬೇಕು ಅಂತ ಹೊರಡ್ತಾನೆ. ಸೊ ಅವನು ಹೋಗ್ತಾ ಒಬ್ಬರು ಗುರುಗಳು ಸಿಗ್ತಾರೆ. ಆ ಗುರುಗಳಿಂದ ಅವನ ದಾಹವನ್ನು ನೀಗಿಸೋಷ್ಟು ಜಲಪಾನ ಅವನ ಹತ್ರ ಇರೋದಿಲ್ಲ ಗುರುಗಳ ಹತ್ರ. ಅಂದರೆ ಅವನು ಬಕಾಸುರ, ಲೀಟ್ರ್ಗಟ್ಟಲೆ 25 ಲೀಟ್ರ್ ನೀರು ಬೇಕಾದ್ರೂ ಕುಡಿಯೋಷ್ಟು ಶಕ್ತಿ ಇದೆ. ಆದರೆ ಗುರುಗಳು ಕೊಟ್ಟಿರೋದು 1 ಡ್ರಾಪ್ ಮಾತ್ರ. ತುಂಬ ಹೆಚ್ಚಾಗಿ ಕಾಡಿ ಬೇಡಿ ಎಲ್ಲ ಮಾಡಿದ್ರೆ 1 ಚಮಚ ಮಾತ್ರ ಕೊಟ್ಟರು. ಆದ್ದರಿಂದ 2ನೇ ಗುರುಗಳ ಬಳಿ ಹೋಗ್ತಾನೆ. 2ನೇ ಗುರುಗಳ ಬಳಿ ಹೋದರೂ ಕೂಡ ಅವನಿಗೆ ಸಿಗೋದು ಕೇವಲ ಚಮಚಗಾತ್ರ ಅಷ್ಟೇ. ಅದರಿಂದ ಇಲ್ಲ, ನಾನು ಹುಡ್ಕೊಂಡು ಹೋಗ್ತೀನಿ ಅಂತ ಸಾಕಷ್ಟು ಗುರುಗಳನ್ನು ಭೇಟಿ ಮಾಡ್ತಾನೆ. ಆಧ್ಯಾತ್ಮಿಕ ಗುರುಗಳನ್ನು, ವಿಚಾರವಂತರನ್ನು, ಜ್ಞಾನಿಗಳನ್ನು, ಸಾಧು ಸಂತರನ್ನು, ಋಷಿಮುನಿಗಳನ್ನು ಭೇಟಿ ಮಾಡ್ತಾನೆ. ಬಟ್ ಅವನಿಗೆ ಬೇಕಾಗಿರೋಂಥ ಉತ್ತರಗಳು ಯಾರೂ ಕೊಡೋದಿಲ್ಲ. ಕೊನೆಗೆ ಅವನೆಲ್ಲ ವೇಷಭೂಷಣಗಳನ್ನು ಬಿಚ್ಚಿ ತ್ಯಜಿಸಿ ಸಂಪೂರ್ಣವಾಗಿ ಸನ್ಯಾಸತ್ವವನ್ನು ಸ್ವೀಕರಿಸ್ತಾನೆ. ಇದು ಯಾರೋ ಹೇಳ್ಕೊಟ್ಟು ಮಾಡಿಸೋಂಥದ್ದಲ್ಲ. ಅವನ ತಲೆಯಲ್ಲಿ ಏನೇನು ಮೂಡ್ತಾ ಇದೆಯೋ ಅದು ಸ್ವಂತಿಕೆಯಿಂದ ಬಂದಂತಹ ಒಂದು ಕ್ರಿಯೆ. ಅಲ್ಲಿಂದ ಭಿಕ್ಷೆ ಮಾಡಿಕೊಂಡು ಜೀವನ ಮಾಡ್ತಾ ಇರ್ತಾನೆ. ಅವನಿಗೆ ಹೊಟ್ಟೆ ಹಸ್ದಾಗ ಹೋಗಿ ಭಿಕ್ಷೆ ಬಿಡ್ತಾನೆ. ಅದಾದಮೇಲೆ ವಾಪಸ್ ಬರ್ತಾನೆ, ಕುಂತ್ಕೊಂಡು ಧ್ಯಾನ ಮಾಡ್ತಾನೆ. ತನ್ನನ್ನು ತಾನು ನೋಡ್ಕೊಳ್ಬೇಕು, ನಮಗೆ 2 ಜಗತ್ತಿದೆ ಅನ್ನೋದು ಗೊತ್ತಾಗುತ್ತೆ, ಹೊರ ಜಗತ್ತು, ಒಳ ಜಗತ್ತು ಅಂತ. ಆ ಒಳ ಜಗತ್ತನ್ನು ನೋಡ್ತಾ ಧ್ಯಾನದಲ್ಲಿ ಏನೇನು ಕಾಣಿಸುತ್ತೆ ಅದನ್ನೆಲ್ಲ ಮಾಡ್ತಾನೆ. ಸಾಕಷ್ಟು ಕ್ರಿಯೆಗಳನ್ನು, ಅಂದರೆ ಎಕ್ಸ್ಪೆರಿಮೆಂಟ್, ಟ್ರಯಲ್ ಆ್ಯಂಡ್ ಎರರ್ ಅಂತಾರಲ್ಲ, ಆ ರೀತಿ ಏನೇನು ನಿದ್ದೆ ಮಾಡದೇ ಇದ್ರೆ ಏನಾಗುತ್ತೆ, ಊಟ ಮಾಡದೇ ಇದ್ರೆ ಏನಾಗುತ್ತೆ, ಸ್ನಾನ ಮಾಡದೇ ಇದ್ರೆ ಏನಾಗುತ್ತೆ, ಈ ರೀತಿ ಎಲ್ಲ ರೀತಿಯೂ ಪ್ರಯೋಗಗಳನ್ನು ಮಾಡ್ತಾನೆ. ಯಾವುದೋ ಒಂದ್ರ ಮೂಲಕ ನನಗೆ ಒಂದು ದಾರಿ ಸಿಗುತ್ತೆ, ನಾನು ಹುಡುಕ್ತಾ ಇರೋಂತಹ ಹುಡುಕಾಟಕ್ಕೆ ಒಂದು ಮುಕ್ತಿ ಸಿಗುತ್ತೆ, ಮೋಕ್ಷ ಸಿಗುತ್ತೆ, ಒಂದು ಫುಲ್ ಸ್ಟಾಪ್ ಸಿಗಲೇಬೇಕು. ಜ್ಞಾನ ಅಂದರೆ ಏನು ಅಂತ ಇವರೇನು ಹೇಳ್ತಾ ಇದ್ದಾರೆ, ಇದು ಯಾವುದು ಜ್ಞಾನ ಅಲ್ಲ, ಇದೆಲ್ಲವೂ ಕೂಡ ಕೇವಲ ಆಚರಣೆ. ಈ ಒಂದು ಪದವನ್ನು ಬಹಳ ಅದ್ಭುತವಾಗಿ ಎಲ್ಲರೂ ಗಮನಿಸಿ. ಇವರು ಯಾರ್ಯಾರು ಜಗತ್ತಿನಲ್ಲಿ ಗುರುಗಳು ಅಂತಿದ್ದಾರೋ ಇವರೆಲ್ಲ ಹೇಳ್ತಾ ಇರೋದು ಕೇವಲ ಆಚರಣೆಗಳನ್ನು ಹೇಳ್ತಾ ಇದ್ದಾರೆ. ಇದು ಯಾವುದು ಜ್ಞಾನ ಅಲ್ಲ. ಜ್ಞಾನ ಅಂದರೆ ಬೇರೆ ಏನೋ ಇದೆ, ಅವನಿಗೂ ಗೊತ್ತಿಲ್ಲ ಬೇರೆ ಏನೋ ಇದೆ ಅಂತ. ಆ ಹುಡುಕಾಟದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಒಂದು ದಿವಸ ಊಟವನ್ನು ತ್ಯಜಿಸ್ಬಿಡ್ತಾನೆ ಸಂಪೂರ್ಣವಾಗಿ. ಅವನು ಬಡಕಲಾಗ್ಬಿಡ್ತಾನೆ. ಕೇವಲ ಒಂದು 37 kg ತೂಕ ಇರುತ್ತೆ. ಅವನ ಶರೀರದಲ್ಲಿ ಮೂಳೆ ಚರ್ಮ ಬಿಟ್ಟು ಬೇರೆ ಏನೂ ಇರೋದಿಲ್ಲ. ಅಷ್ಟು ಹೀನಾಯ ಸ್ಥಿತಿ ಆಗಿಬಿಟ್ಟಿರ್ತಾನೆ. ಕೊನೆಗೆ ಊಟ ಬಿಟ್ಟರೆ ಮನುಷ್ಯ ಸತ್ತೋಗ್ಬಿಡ್ತಾರೆ, ಅವನು ಬದುಕಕ್ಕೆ ಸಾಧ್ಯವಿಲ್ಲ. ಸೊ ಊಟ ಬಿಟ್ಟು ನಾನೇನೋ ಕಂಡುಹಿಡಿತೀನಿ ಅಂತ ಹೋದೆ, ಅದಾಗಲ್ಲ ಅಂಥೇಳಿ ಆಗ ಆಲ್ರೆಡಿ ಅವನ ಹಿಂದ್ಗಡೆ ಸಾಕಷ್ಟು ಶಿಷ್ಯಂದಿರು ಅವನಿಗೆ ಬಂದ್ಬಿಟ್ಟಿರ್ತಾರೆ. ಏನನ್ನೋ ಮಾಡ್ತಾನೆ ಅಂತ, ಏನನ್ನೋ ಮಾಡ್ತಾ ಇದ್ದಾನೆ, ಅವನಿಗೆ ತಿಳಿದಿರೋಷ್ಟನ್ನು ಹೇಳ್ಕೊಟ್ಟಿರ್ತಾನೆ. ಆ ಶಿಷ್ಯರೆಲ್ಲ ಬಿಟ್ಟು ಹೋಗ್ಬಿಡ್ತಾರೆ.
ಇಷ್ಟು ದಿವಸ ಊಟ ಮಾಡಬಾರದು, ಹಸ್ಕೊಂಡಿರು ಅಂತ ಈಗ ಅವನೇ ತಿನ್ಬಿಡ್ತಾನೆ. ಅಮೃಪಾಲಿ ಅಂತ ಒಂದು ಕಥೆಯಲ್ಲಿ ಬರುತ್ತೆ, ಅವಳು ಪಾಯಸ ಕೀರ್ತನ್ ಕೊಡ್ತಾಳೆ, ಅದನ್ನು ಅವನು ಸೇವನೆ ಮಾಡಿಬಿಡ್ತಾನೆ. ಸೊ ಅವನ ಜೀವನದಲ್ಲಿ ನಡೆದಂತಹ ಪ್ರತಿಯೊಂದು ಘಟನೆ, ಪ್ರತಿಯೊಂದು ಹಂತ, ಇದು ಅವನ ಜೀವನಕ್ಕೆ ಮೂಲ ತಿರುವುಗಳಾಗ್ತವೆ. ಯಾವಾಗ ಮುದುಕಿಯನ್ನು ನೋಡ್ದ, ರೋಗಗ್ರಸ್ತನನ್ನು ನೋಡ್ದ, ಸಾವನ್ನು ನೋಡ್ದ, ಇಲ್ಲಿಂದ ಅವನ ಜೀವನದ ದಿಕ್ಕು ಬದಲಾಯಿತು. ಅದೇ ರೀತಿ ಗುರುಗಳ ಬಳಿ ಬಂದು, ಇದು ಯಾವುದು ಜ್ಞಾನ ಅಲ್ಲ, ಇದೆಲ್ಲ ಕೇವಲ ಆಚರಣೆಗಳು, ಸಂಪ್ರದಾಯಗಳು, ಶಾಸ್ತ್ರಗಳು, ನನಗೆ ಶಾಸ್ತ್ರ ಬೇಡ, ಸಂಪ್ರದಾಯ ಬೇಡ, ಆಚರಣೆಗಳು ಬೇಡ, ನನಗೆ ಜ್ಞಾನ ಬೇಕು, ಸತ್ಯ ಬೇಕು. ಯಾಕೆ ಈ ರೀತಿ ಮನುಷ್ಯನಿಗೆ ಈ ರೀತಿ ದುಃಖ, ನೋವು, ಸಂಕಟ, ಇಡೀ ಊರೆಲ್ಲ ಸುತ್ತಾ ಇರ್ತಾನೆ. ಅವನ ಮೂಲ ಹುಟ್ಟೂರು ನೇಪಾಳಲ್ಲಿ ಲುಂಬಿನಿ ಅಂತ ಒಂದು ಹೆಸರಿದೆ, ಊರಿದೆ. ಆ ಊರಲ್ಲಿ ಹುಟ್ಟಿರ್ತಾನೆ. ಆದರೆ ಅವನಿಗೆ ಮೊದಲನೇ ಸಲ ಅವನು ಈ ಬಡಕಲ ದೇಹವನ್ನು ಹೊತ್ಕೊಂಡು ಮತ್ತೆ ತಿರ್ಗ ಊಟ ಮಾಡಿ ಒಂದಷ್ಟು ಜನ ಶಿಷ್ಯಂದಿರು ಬಿಟ್ಟು ಹೋಗ್ಬಿಡ್ತಾರೆ. ಮತ್ತೆ ತಿರ್ಗ ಬಲಿಷ್ಠನಾಗ್ತಾನೆ. ಊಟ ಬೇಕೇ ಬೇಕು ಅಂತ ಕುಂತ್ಕೊಂಡು ಒಂದು ದಿವಸ, ಹುಣ್ಣಿಮೆ ದಿವಸ, ಅದನ್ನು ಬುದ್ಧ ಪೂರ್ಣಿಮೆ ಅಂತ ಕರೀತಾರೆ. ಈಗ ನಾಳಿದ್ದು ಬರ್ತಾ ಇರೋದು ಗುರುಪೂರ್ಣಿಮೆ, ಬುದ್ಧ ಪೂರ್ಣಿಮೆ ಅಂತ ಬರುತ್ತೆ. ಆ ಬುದ್ಧ ಪೂರ್ಣಿಮೆನ ಆಚರಣೆ ಮಾಡುವಂಥ ದಿವಸ ಆತನಿಗೆ ಜ್ಞಾನೋದಯ ಆದಂತಹ ದಿನ. ಅದಕ್ಕೋಸ್ಕರ ಬುದ್ಧ ಪೂರ್ಣಿಮೆ ಅಂತ. ಅರಳಿ ಮರದ ಕೆಳಗಡೆ ಇವತ್ತೇ ನಾನು ಲಾಸ್ಟು ಇಲ್ಲಿ ಕುಂತ್ಕೊಂಡು ನನಗೇನಾದರೂ ಸತ್ಯ ಗೋಚರವಾದಂಗೆ, ಅಕಸ್ಮಾತ್ ಗೋಚರವಾಗಲಿಲ್ಲ ಅಂದರೆ ನಾನು ಇಲ್ಲಿಂದ ಪ್ರಾಣ ತ್ಯಾಗ ಮಾಡಿಬಿಡ್ತೀನಿ. ಇನ್ನು ಯಾವುದೇ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡೋದಿಲ್ಲ, ಎಲ್ಲ ನೋಡೇ ಬಿಡ್ತೀನಿ ಅಂತ ಅಂದ್ಬಿಟ್ಟು ಕುಂತ್ಕೊಳ್ತಾನೆ. ಆಗ ಆತನಿಗೆ ಜ್ಞಾನೋದಯ ಆಗುತ್ತೆ. ಅಂದರೆ ಜಗತ್ತಿನಾದ್ಯಂತ ಇರುವಂತಹ ಎಲ್ಲ ವಿಚಾರಗಳು ಅವನಿಗೆ ಹೊಳೆಯೋದಕ್ಕೆ ಶುರು ಮಾಡುತ್ತೆ. ಅಂದರೆ ಇದೊಂದು ಮಹಾಕ್ರಿಯೆ. ಆತನಿಗೆ ಆದಂತಹ ಅನುಭವಗಳು ನಿಜವಾಗಲೂ ಅತ್ಯದ್ಭುತ. ಏಕೆಂದರೆ ಕಲಿತರೂ ಕೂಡ ಕೆಲವರಿಗೆ ಕಲಿಯೋಕ್ಕಾಗಲ್ಲ, ಕಲಿಸ್ಕೊಟ್ರೂ ಕಲಿಯೋಕ್ಕಾಗಲ್ಲ, ಯಾರೋ ಹೇಳ್ಕೊಟ್ರೂ ಕೂಡ ಕಲಿಯೋಕ್ಕಾಗಲ್ಲ, ಕಲಿಯೋದಕ್ಕೆ ಸಾಧ್ಯವೇ ಇಲ್ಲ. ಅಂಥದ್ರಲ್ಲಿ ಇವನು ಏನೂ ಕಲ್ತಿಲ್ಲ. ಎಲ್ಲವನ್ನ ಮರದ ಕೆಳಗಡೆ ಕೇವಲ ಜ್ಞಾನದಿಂದ, ಧ್ಯಾನದಿಂದ ಸಂಪೂರ್ಣ ಜ್ಞಾನೋದಯ ಆಯಿತು. ಆ ನಂತರ ಆತ ಎಲ್ಲರಿಗೂ ಜ್ಞಾನೋದಯ ಆಗಿರೋದನ್ನು ಹೇಳ್ತಾ ಬಂದ. ಮೊದಲನೇ ಬಾರಿ ಅವನು ಉಪದೇಶ ಮಾಡಿದಂಥದ್ದು ವಾರಣಾಸಿ ಹತ್ರ ಒಂದು ಊರಿದೆ. ಅಲ್ಲಿ ಮೊದಲನೇ ಉಪದೇಶ ಅಂದರೆ ಪ್ರವಚನ. ಈಗ ನಾನು ಮಾಡ್ತಾ ಇದ್ದ ಸತ್ಸಂಗ ಆ ರೀತಿ ಪ್ರವಚನ ಮಾಡಿದಂತಹ ದಿನ. ಅಲ್ಲಿಂದ ಆಚೆ ಆತ ಊರು ದೇಶಗಳನ್ನೆಲ್ಲ ಸಂಪೂರ್ಣವಾಗಿ ಸುತ್ತಿ ಅಲ್ಲೊಂದಷ್ಟು ಜನನ್ನ ಶಿಷ್ಯಂದಿರನ್ನ ರೆಡಿ ಮಾಡ್ತಾನೆ. ಆ ಬುದ್ಧನಿಗೆ ಜ್ಞಾನೋದಯ ಆಗಿರೋದನ್ನ ಒಂದು ಫ್ರೇಮ್ವರ್ಕ್ ಮಾಡ್ತಾನೆ. ಫ್ರೇಮ್ವರ್ಕ್ ಅಂದರೆ ಒಂದು ಟೈಮ್ ಟೇಬಲ್, ಮಕ್ಕಳಿಗೆ ಹೇಗೆ ಶಾಲೆಗಳಲ್ಲಿ ಹೇಳ್ಕೊಡ್ತಾರೆ ಅದೇ ರೀತಿ ಅಷ್ಟಾಂಗ ಯೋಗ ಅಂತ ಅತ್ಯದ್ಭುತವಾದಂತಹ ಒಂದು ಯೋಗ ಕ್ರಿಯೆಯನ್ನು ಮಾಡಿಕೊಡ್ತಾನೆ. ಅಂದರೆ ಬುದ್ಧನ ತತ್ವಗಳು ಅಥವಾ ಬುದ್ಧನ ಸತ್ವ ಮಹತ್ವವನ್ನು ನೀವು ತಿಳ್ಕೊಳ್ಬೇಕಾದ್ರೆ ಈ ಅಷ್ಟಾಂಗ ಯೋಗವನ್ನು ನೀವೆಲ್ಲರೂ ಫಾಲೋ ಮಾಡಬೇಕಾಗುತ್ತೆ. ಯಾರು ಬೇಕಾದರೂ ಎಲ್ಲರೂ ಕೂಡ ಬೌದ್ಧಿಸಮನ್ನು ಸ್ವೀಕಾರ ಮಾಡೋರೆಲ್ಲರೂ ಅದನ್ನು ಫಾಲೋ ಮಾಡ್ತಾನೆ ಇದ್ದಾರೆ. ಇನ್ನು ಯಾರು ಸನ್ಯಾಸಿಗಳಾಗಬೇಕು, ನಾವು ಕೂಡ ಬುದ್ಧನ ಥರ ಅನುಯಾಯಿಗಳಾಗಬೇಕು. ಅಭಿಮಾನಿಗಳು ಬೇರೆ, ಅನುಯಾಯಿಗಳು ಬೇರೆ. ಅಭಿಮಾನಿಗೂ ಅನುಯಾಯಿಗೂ ವ್ಯತ್ಯಾಸ ತಿಳಿಸ್ಬಿಡ್ತೀನಿ. ಅಭಿಮಾನಿ ಅಂದರೆ ಇವತ್ತು ದರ್ಶನ್ ಫ್ಯಾನ್ ಆಗಿರ್ತಾನೆ, ಅವನೇನೋ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ದ, ಸುದೀಪ್ ಫ್ಯಾನ್ ಆಗ್ಬಿಡ್ತಾನೆ, ಅಂದರೆ ಬದಲಾಗ್ಬಿಟ್ಟ ಅವನು. ಅನುಯಾಯಿ ಅಂದರೆ ಸಾಯೋವರೆಗೂ ಅವನು ಬದಲಾಗೋದಿಲ್ಲ, ಅವನ ಅನುಯಾಯಿ ಆಗೇ ಇರ್ತಾನೆ. ಆದ್ದರಿಂದ ಅನುಯಾಯಿಗಳಿಗೂ ಅಭಿಮಾನಿಗಳಿಗೂ ವ್ಯತ್ಯಾಸ ಇದೆ. ನನ್ನ ಅನುಯಾಯಿಗಳಾಗಬೇಕು, ನೀವು ಸನ್ಯಾಸತ್ವವನ್ನು ಸ್ವೀಕರಿಸಬೇಕು ಅಂದರೆ ಒಂದು 5 ಕ್ರಿಯೆಗಳನ್ನು ನೀನು ಹೇಳ್ಕೊಡ್ತೀನಿ. ಅದನ್ನೆಲ್ಲ ಯಾರ್ಯಾರು ಫಾಲೋ ಮಾಡ್ತೀರಾ ಅವರು ಈ ಸನ್ಯಾಸತ್ವವನ್ನು ಸ್ವೀಕರಿಸಬಹುದು ಅಂತೇಳಿ ಒಂದಷ್ಟು ಅತ್ಯದ್ಭುತವಾಗಿ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ, ಎಲ್ಲರಿಗೂ ಬದುಕುವಂತಹ ರೀತಿಯಲ್ಲಿ ಆ ಒಂದು ಅಷ್ಟಾಂಗ ಯೋಗವನ್ನು ಸರ್ವೇ ಸಾಮಾನ್ಯ ಜನರಿಗೆ, ಶಿಷ್ಯರಾಗುವಂಥವ್ರಿಗೆ ಕೇವಲ 5 ಮಹಾಕ್ರಿಯೆಗಳನ್ನು ಅಥವಾ ಪದ್ಧತಿಗಳನ್ನು ಹೇಳಿಕೊಟ್ಟು ಅವ್ರನ್ನ ಶಿಷ್ಯಂದಿರನ್ನ ಬೆಳೆಸಿ ಒಂದೂರಲ್ಲಿ, ಈಗ ಬಿಹಾರ್ ಅನ್ನೋ ಊರಲ್ಲಿ ತೊಗೊಂಡೋಗಿ ಒಬ್ಬನ ಶಿಷ್ಯನ ಬಿಟ್ಬಿಡ್ತಾನೆ. ತಿರ್ಗಾ ಅಲ್ಲಿಂದ ಅವನು ಮುಂದೂರಿಗೆ ಹೋಗ್ತಾನೆ. ಇನ್ನೊಂದು ಯಾವುದು ಉತ್ತರ ಪ್ರದೇಶ್, ಅಲ್ಲಿಗೆ ಹೋಗ್ತಾನೆ. ಅಲ್ಲಿ ಒಂದಷ್ಟು ಅದೇ ರೀತಿ ಲಂಕೇಶ್ವರ ಇದ್ದಂತಹ ಜಾಗ, ಶ್ರೀಲಂಕಾಗೆ ಹೋಗ್ತಾನೆ. ಕಾಂಬೋಡಿಯಾ, ದೇಶದಾದ್ಯಂತ ಅವನು ಎಲ್ಲೆಲ್ಲಿ ಸುತ್ತೋದಕ್ಕೆ ಸಾಧ್ಯ ಇತ್ತೋ ಅವನ ಸಾವಿನ ಬರೋವರೆಗೂ 80 ವರ್ಷಗಳ ಕಾಲ ಬದುಕಿದ್ದ ಬುದ್ಧ. ಸೊ 80 ವರ್ಷದಲ್ಲಿ ಎಷ್ಟು ಸಾಧ್ಯವಾಗುತ್ತೆ, 29ನೇ ವರ್ಷಕ್ಕೆ ಮನೆ ಬಿಟ್ಟಿದ್ದು. ಮನೆ ಬಿಟ್ಟಾದ ನಂತರ ಸುಮಾರು ಒಂದು 7 ವರ್ಷಗಳ ಕಾಲ ಪ್ರಯೋಗ, ಅಂದರೆ ಬರೀ ಸುತ್ತೋದು, ತಿಳ್ಕೊಳ್ಳೋದು, ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಆತನಿಗೆ
33ನೇ ವರ್ಷದಲ್ಲೋ 34ನೇ ವರ್ಷದಲ್ಲೋ ಜ್ಞಾನೋದಯ ಆಗುತ್ತೆ. ಜ್ಞಾನೋದಯ ಆದ ನಂತರ ಒಂದಷ್ಟು ಶಿಷ್ಯಂದಿರನ್ನ ರೆಡಿ ಮಾಡಿ ಒಬ್ಬೊಬ್ಬರನ್ನ ಆ ಬೌದ್ಧ ಧರ್ಮವನ್ನು, ಬೌದ್ಧ ಮತವನ್ನು ಎಲ್ಲ ಕಡೆ ಪ್ರಪಂಚದಾದ್ಯಂತ ಹರಡೋದಕ್ಕೆ ಶುರು ಮಾಡ್ತಾನೆ. ಆದ್ದರಿಂದ ಈಗ ಬೌದ್ಧಿಸಮ್ ಫಾಲೋ ಮಾಡುವಂಥವ್ರು ಸಾಕಷ್ಟು ಜನ ಇದ್ದಾರೆ ಪ್ರಪಂಚದಲ್ಲಿ. ಯಾಕೆ ಅಂದರೆ ಯಾರಿಗೆ ಆರೋಗ್ಯ, ನೆಮ್ಮದಿ, ತೃಪ್ತಿ ಬೇಕು, ಬೌದ್ಧಿಸಮ್ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಸಿಗ್ತದೆ.